ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಮಧುರಮ್ಮ ದೇವಾಲಯದ ವಾರ್ಷಿಕೋತ್ಸವ ಅಂಗವಾಗಿ ಚಂಡಿಕಾ ಹೋಮ ಮತ್ತು ಕುಂಭಾಭಿಷೇಕ ಮಹೋತ್ಸವ ಆಯೋಜಿಸಲಾಗಿತ್ತು. ಇನ್ನು ವಿಮಾನ ಗೋಪುರ ಪ್ರತಿಷ್ಠಾ ವಾರ್ಷಿಕೋತ್ಸವ ಮತ್ತು ಚಂಡಿಕಾ ಹೋಮ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಅಪಾರ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಮಧುರಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಕೆ ಪಾಪಣ್ಣರವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀ ಮಧುರಮ್ಮ ದೇವಾಲಯದ ವಾರ್ಷಿಕೋತ್ಸವ ಅಂಗವಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಮಧುರಮ್ಮ ದೇವಾಲಯದ ಆವರಣದಲ್ಲಿ ಚಂಡಿಕಾ ಹೋಮ ಹಾಗೂ ಕುಂಭಾಭಿಷೇಕ ಮಹೋತ್ಸವ ಆಯೋಜಿಸಲಾಗಿತ್ತು. ಭಗವಂತ ಸಕಲರಿಗೂ ಒಳಿತನ್ನು ಮಾಡಲಿ, ಕಾಲಕಾಲಕ್ಕೆ ಮಳೆ ಬೆಳೆಯಾಗಿ ಎಲ್ಲರೂ ಸುಭಿಕ್ಷವಾಗಿರಲಿ ಎಂದು ಭಗವಂತನಲ್ಲಿ ಸ್ಮರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀ ಮಧುರಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಪದಾಧಿಕಾರಿಗಳು, ಸ್ವಾಮೀಜಿಗಳು, ಭಕ್ತರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಮಹಾಕಾಳ್ಯಾಯ ಇದನ್ನಮಃ ಬಪೋಷ ಪ್ರಭು ಕೋಲಾಭಿ ಚಂದ್ರಸ್ರಾತ್ಮೇವ ಮಧ್ಯುತ್ತಮತಿ ಪ್ರಬಲಜಂಜನ ನ್ಯೂನೈರವಿದ್ಯುತ್ತೆ ಕೋಲಾವಿಧ್ವಂಸಭ್ಯದ ಆಕ್ರಾಂತ ಭಾವಗಚ್ಚ ಮಹಾಕಾಳ್ಯಾಯ ಇದನ್ನಮಃ ಜಯ ಓಂ ಶಾಂತಿ ದೇವರಾಂತವೃಂದ್ರ ಲಕ್ಷ್ಮ್ಯಾಯ ಇದನ್ನಮಃ ಶ್ರೀಗೌರಂಬಾತ್ಮತ್ತು ಯಾವಯಾ ವೃಕ್ಷ ಅಮೃತೈ ಜಗತ್ತೇ ತ್ರಿವರ್ಣಾತ್ಮಿಕಾಯೇ ಶಕ್ತಿರೋಪಿಣ್ಯೈ ಮಂಗಳ ದ್ರವ್ಯ ಸಹಿತ ಮಹಾಹುತಿಂ ಸಮರ್ಪಯಾಮಿ. ಸರ್ವಜ್ಞತ್ವಕ್ಕರೆ ಮಹಾಮೋಹ ಪಡಲ ವಿದ್ವಂಸನೆ ಸರ್ವದೋಕ್ಯ ಪ್ರದೇ ಭಗವತೆ ನಮಃ ಸ್ವಾಹ. ಐದೇ ಅಧ್ಯಾಯ ಪೂರ್ಣ ಜಯ ದುರ್ಗೆ ಜಯ ದುರ್ಗೆ ಸಮರ್ಪಯಾಮಿ ಮತ್ತು ಸತ್ಯಾಸ್ತಂ ಆ ತಾಯಿ ಸೌಮ್ಯವಾಗಿದ್ರೆ ಶತ್ರುಗಳನ್ನ ಸಂಹಾರ ಮಾಡಕ್ಕಾಗಲ್ಲ, ಮತೇನ್ ಮಾಡಕ್ಕಾಗಲ್ಲ. ಹಾಗಾಗಿ ದೇವಾನ್ ದೇವತೆಗಳೆಲ್ಲರೂ ಸಹಿತ ಹಾಗೆ ಶುಂಭ ನಿಶುಂಭ ಹೀಗೆ ಪ್ರತಿಯೊಂದು ಎಲ್ಲ ಒಂದು ರಾಕ್ಷಸನ್ನ ವಧೆಯನ್ನು ಮಾಡ್ತಾರೆ, ಸಂಹಾರ. ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ ಅಂತ ಹೇಳಿ ನಮಸ್ಕಾರವನ್ನು ಮಾಡಿದಾಗ ರೂಪೇಣ ಪರಿಣಾಮ ಪ್ರದಾಯಿನಿ ಹಾಗೆ ನೋಡಿ ಮಣಕಾಲವರು ಕೂತ್ಕೊಂಡ್ಬಿಡಿ, ಅಲ್ಲಿಂದಲೇ ನಮಸ್ಕಾರ ಮಾಡ್ತಾ ಬನ್ನಿ. ಎಲ್ಲರೂ ಮಂಡಿಯವರು ಕೂತ್ಕೊಳ್ಳಿ, ಜಾಗ ಬೇಡ, ಚೇರ್ಗಳನ್ನೆಲ್ಲ ಸೈಡಿ ತರಿಸ್ಕೊಂಡು ಎಲ್ಲ ನಮಸ್ಕಾರ ಮಾಡಿ ಅವರೇ ಅವಾಗ ಹೇಳಿದಾಗೆ ಆ ತಾಯಿ ತೃಪ್ತರಾಗ್ತಾರೆ.
ಈಗ ಅನುಭವದ ಭಾಗ ಆರಂಭ. ಅದೇ ತರನೇ ಗುರುಗಳು ಹೇಳಿದಾಗೆ ಕೂತಂದ್ರೆ ಆ ಜಗನ್ಮಾತೆಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುತಾಯಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಬೇಕಂತ. ನಮಸ್ಕಾರ ಹೋಮಿ ಸರಿ ನಮಸ್ಕಾರ ಬೇಡ ಅಕ್ಷತೆ ಒಳಗೆ ಆಶೀರ್ವಾದ ಮಾಡಬೇಡಿ ಎಲ್ಲ ಮಾಡಿ ಹಾಂ ಸದಾಮಾನಂ ಭವ ಎಲ್ಲರೂ ನಮಸ್ಕಾರ ಮಾಡಿ ಅಹಂ ರುದ್ರ ಸರ್ವಸವಿಚ್ಚರಾಮ್ಯಹಮಾದಿತ್ಯೈರುತ ವಿಶ್ವದೇವೈ ಮಂಡಲಾಯ ಮಂ ಮನ್ಯಮಂಡಲಾಯ ಅಂ ಆತ್ಮನೆ ಓಂ ಅಂತರಾತ್ಮನೆ ಓಂ ಪರಮಾತ್ಮನೆ ಓಂ ಧ್ಯಾನಾತ್ಮನೆ ಓಂ ವಿಷ್ಣುಮಾಯೈ ಉಚ್ಚಯಂ ಚೇತನಾಯೈ ಓಂ ಬುದ್ಧ್ಯೈ ನಿದ್ರಾಯ ಅತ್ರಾಯ ಗುರುಭ್ಯಃ ಓಂ ಪರಮಗುರುಭ್ಯಃ ಓಂ ಪರಮೇಶ್ವರಗುರುಭ್ಯಃ ಹರಯೇ ಹರಾಯ ಗಣೇಶಾಯ ನಂದಜಾಯೈ ರಕ್ತದಂತಿಕಾಯೈ ಶಾಕಂಬರ್ಯೈ ದುರ್ಗಾಯೈ ಭೀಮಾಯೈ ಭ್ರಾಮರ್ಯೈ ಬ್ರಾಹ್ಮ್ಯೈ
ಬಂಗಾರ ತೆಚ್ಕೊಡಿ ಬಂಗಾರ ಅವ್ರು ಸಮಗೆ ಹೇಳಿ ಬಂಗಾರ सप्तमं कादरात्रस्त महागौरिदिदाष्टमं नवमं सिद्धिदात्रे दानव दुर्गा प्रकीर्तिता सुमंगल्ये नमः दीर्घायुष संकल्प देवीं शरणमहं प्रपत्ते सुतरे सुतरसे नमः तम्बारयारभ्य अस्मान् स्वस्तिरति दुर्गाणि विश्वाभुत्वे बकुलानवृद्धे भवातो काजतनजाजसंजारिणो दुर्गः जातवेदः सिंहं नरावादुरिदाति परशेन प्रतरादिदं संहारवग्रभक्तिगं भवेम परमात्सस्तात् परशतति दुर्गाजविस्वाक्षाभक्तेवातिवृताच्चग्ने रत्नोषिकमेत्य अत्वरेश सनाच्च होतारब्धिष्टदस्से पञ्चाग्ने तदपं विप्रजस्वास्मभ्यं ततो भगवादितस्वा ओभिरदुष्टमयुजोरिशक्तं परेन्द्रविष्णोरसञ्चरेम आकस्य पृष्ठमपि सम्पदानो वैष्णवे लोकजगमादजन्ता कात्यायनाय विद्महे कन्याकुमारि धीमहि दुर्गिः प्रचोदयात् अहं हृदयभिर्वसभित्तरां जगमादित्ये ऋतविश्वदेवैः अहं मित्रावरुणोपाभिवर्धहमिन्द्राणि अश्विनो अहं सोमवाहनं विवर्धहं वस्तारमुदभूषणं दहम् द्रविणं हविष्पदे सुप्राप्ये अहं राष्ट्रे अन्नमत्तया विपच्यतय प्राणितये शृणोत्यक्तम् अनन्तदाबान्धवभक्षितं दिश्रुदिश्रुतश्चध्वनन्त वदामि अहमेव स्वरमिदं वदामि तुष्टं देवेभिः कामजेदन्तमग्रं गृडाभितं ब्रह्माणं समृहन्तं सुमेधा अहं रुद्राय धनुरातनो विप्रं भक्तिशेषरमे हन्तवा अहं गणादसमदं गृणात्यहं गवा पृथिवी आदिदेशा अहं तुले पितरमत्यमूर्धनममया निरप्त्वा अन्तरसमुद्रे तथापितश्च भवनानि विश्वासामेन्द्रां वष्पनापस्पृशामि वप्रभाप्यारुपपादाभुवनानि विश्वा परोधिपा परदेदा पृथिव्यैरावते भगिना सम्बभूव हिरण्यवेदो लक्ष्मीवनमगामिनी हिरण्यं बिन्देदं गावस्तम्बुरुषादः अश्वपूर्वामृतवत्यामस्तिनादप्रबोधिने देवेदः पदे श्रेर्ता देवेषु शता कांसोत्मितामिरण्यप्राकष्टाङ्गरेषुरे परेहं सर्वभूतानाश्रया मातरं सृजं बाधने कुरे लक्ष्मी
ಅಖಿಲಾಂಡ ಕೋಟಿ ಬ್ರಹ್ಮಾಂಡನಾಗಿ ಶ್ರೀಮದ್ದುರಮಲೇ ಭಾಗ ಗೋವಿಂದೋ ಆಪದ್ಬಾಂಧವ ಅಚ್ಯುತ ಗೋವಿಂದ ಮಾಧವ ಅನಂತ ಕೇಶವ ಕೃಷ್ಣ ವಿಷ್ಣು ಋಷಿಕೇಶ ವಾಸುದೇವ ನಮೋಸ್ತುತೆ ಯಜ್ಞೇಶ್ವರಾಯ ನಮೋ ನಮಃ. ಇವತ್ತರೆಲ್ಲ ಮೂರು ಸುತ್ತಿ ಮೊದಲು ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ನಶ್ಯಂತೆ ಪ್ರದಕ್ಷಿಣಂ ಪದೇ ಪದೇ ಪಾಪೋಹಂ ಅಷ್ಟೇ ಮುಡಿಯಲಿದೆ ಅದು. ಆ ಮಕ್ಕಳೆಲ್ಲ ನಮಸ್ಕಾರ ಮಾಡಿದ್ರೆ ಆಮೇಲೆ ದಾರಿ ಮಾಡ್ಕೊಡ್ತೀನಿ. ನಿಧಾನಕ್ಕೆ ಎಲ್ಲರೂ ಮಾಡಿದ ಎಲ್ಲ ಮುಟ್ಟೋದು ಕುಂಕುಮ ಇಟ್ಕೊಳ್ಳೋದು ಏನು ಮಾಡಕ್ ಹೋಗ್ಬೇಡಿ. ಹಾ ಯಾರೇನು ಬೇಡ, ಹಂಗೆ ಕೊಟ್ಟು ಕಳಿಸಿ. ಹೆಂಗಸರಿಗೆ ಯಾರು ಬೇಡ. ಹಾ ಇವ್ರು ಕೊಡಿ. ಹಾ ಪ್ರಧಾನ ಕಳಿಸಿ ನೀವು ಎತ್ಕೊಂಡ್ಬಿಡಿ. ಇವ್ರು ನಡಿ, ಹಂಗೆ ನಡಿ, ಹಾಗೆ ನಡಿಯಮ್ಮ. ಕನ್ನಡದಲ್ಲಿ ಹೇಳಿದಾರೆ, ಏನು ಮುಟ್ಟಕ್ಕೆ ಹೋಗಬೇಡಿ, ಏನು ಮಾಡಬೇಡಿ, ನೀವು ಸುಮ್ಮನೆ ಅಂತ. ಏನ್ ಭಾಷೆಯಲ್ಲಿ ಹೇಳಿಲ್ಲ ಹೇಳಿ. ಓಂ ಪೃಥ್ವಿ ಶಾಂತ
ಶಿವಾಯ वैष्णवे नमः वाराये नमः प्रभुते नमः विद्याये नमः द्रौपदाये नमः नित्यविश्वाये नमः विभावर्ये नमः दित्ये नमः दीप्ते नमः दीप्ताये नमः वसुदाये नमः करुणाय नमः लोकमात्रे नमः पद्मप्रियाय नमः पद्महस्ताय नमः पद्माक्षये नमः पद्मसुन्दरे नमः पद्मोद्भवाय नमः पद्माभ्ये नमः महेश्वरे नमः कुमारे नमः वैष्णवे नमः वाराहे नमः इन्द्राण्ये नमः चामुण्डाय नमः कलिकर्णिकाय नमः सुब्रह्मण्य ನಮಸ್ಕಾರೋಮಿ ಚೈತಿರಾರಮಣ ಗೋವಿಂದ ಮಧುರಮ್ಮ ತಾಯಿ ಪಾದನ ಗೋವಿಂದ ಬಾಂಧವೇ ಜಗದಮ್ಮೆ ಗೋವಿಂದ. ಇಷ್ಟೊತ್ತವರೆಗೂ ಯಾಕೆಂದ್ರೆ ಇದು ಅರ್ಜೆಂಟ್ ಮಾಡಿಕೊಂಡು ಅಥವಾ ವೇಗವಾಗಿ ಮಾಡ್ಕೊಳ್ಳೋದೆಲ್ಲವೂ ಕೂಡ ಆ ತಾಯಿಗೆ ಸಮರ್ಪಣೆ ಆಗಲೇಬೇಕು. ಸಮಯ ಆಯ್ತು ಅಂತ ಹೇಳುವಂತ ಆರೋಗ್ಯಂ ದೇಹಿ ಮೇ ಜಗದೀಶ್ವರಿ ಐಶ್ವರ್ಯವಂತ ಮಾಂತನ ಗೃಹಂತೋ ಸರ್ವೇ ಜನಾಃ ಸುಖಿನೋ ಭವಂತು. ಇದು ಉಸ್ಕೂರು ಮಹಾಕ್ಷೇತ್ರ. ತಾಯಿ ಚಿಕ್ಕಮದ್ದೂರಮ್ಮ ದೊಡ್ಡಮದ್ದೂರಮ್ಮ ಅಂತ ರೂಪದಲ್ಲಿ ನೆಲೆಸಿ ಭಗವದ್ಭಕ್ತರ ಅಭಿಷ್ಟಗಳನ್ನು ಬಹಳ ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾಳೆ. ಇತಿಹಾಸ ಪ್ರಸಿದ್ಧವಾದಂತಹ ಮಹಾಪುಣ್ಯಕ್ಷೇತ್ರ ಇದು. ಇಡೀ ಕರ್ನಾಟಕ ಅಲ್ದಿರ ಆಂಧ್ರ, ತಮಿಳುನಾಡು, ಕೇರಳ ಎಲ್ಲ ರಾಜ್ಯಗಳಿಂದ ಈ ತಾಯಿಯ ಸೇವೆಗೆ ಸತತವಾಗಿ ಬರ್ತಾ ಇದ್ದಾರೆ. ಇತಿಹಾಸದಲ್ಲಿ ಟಿಪ್ಪು ಸುಲ್ತಾನ್ ಅಂತಹ ಸುಲ್ತಾನನೇ ಈ ತಾಯಿಗೆ ಶರಣಾಗತ ಆದ ಅಂತೇಳಿ ಇತಿಹಾಸ ಹೇಳುತ್ತೆ. ಆತನೆಯಲ್ಲಿ ಕಪ್ಪಕಾಣಿಕೆಗಳನ್ನು ಅರ್ಪಿಸಿ ಆ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಂಡ ಅಂತೇಳಿ ಇಲ್ಲಿನ ಇತಿಹಾಸ ಹೇಳುತ್ತೆ. ಅಂತ ಇತಿಹಾಸ ಪ್ರಸಿದ್ಧವಾದಂತಹ ಮಹಾಮದ್ದೂರಮ್ಮ ತಾಯಿ ಕ್ಷೇತ್ರ. ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ತಾಯಿಗೆ ವಾರ್ಷಿಕೋತ್ಸವ ಕುಂಭಾಭಿಷೇಕಾದಿಗಳನ್ನು ನೆರವೇರಿಸಿದ್ದೀವಿ. ಅದರ ಪ್ರಯುಕ್ತವಾಗಿ
ನಿನ್ನೆ ಸಂಜೆಯಿಂದ ತಾಯಿಗೆ ಪ್ರದೋಷಾದಿ ಪೂಜೆಗಳು, ಸ್ವಸ್ತಿ ವಾಚನ, ವಾಸ್ತುಶಾಂತಿ, ವಾಸ್ತು ಹೋಮಾದಿಗಳು ಮತ್ತು ಬೆಳಿಗ್ಗೆ ತಾಯಿಗೆ ಫಲಪಂಚಾಮೃತ ಅಭಿಷೇಕ ಮೂಲದೇವರಿಗೆ, ಆನಂತರ ವಿಶೇಷವಾದಂತಹ ಪೂಜಾದಿಗಳನ್ನು ಭಗವತಿ ಸನ್ನಿಧಾನ ನೆರವೇರಿಸಿದ್ದೀವಿ. ಆ ತಾಯಿ ಸುಖ ಸಮೃದ್ಧಿಯಿಂದ ಎಲ್ಲರಿಗೂ ಕಾಪಾಡಲಿ. ಮಳೆ ಬೆಳೆಗಳನ್ನು ಶೀಘ್ರವಾಗಿ ಕರುಣಿಸಿ, ಏನು ಜಲಕ್ಷಾಮ ತಲೆದೋರದಂತಹ ಜಲಕ್ಷಾಮ ಇಲ್ದಿರ ನಮ್ಮ ದೇಶವನ್ನು, ರಾಜ್ಯವನ್ನು ತಾಯಿ ಕಾಪಾಡಲಿ ಅಂತೇಳಿ ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಮಹಾಚಂಡಿಯಾಗವನ್ನು ಇವತ್ತು ನೆರವೇರಿಸಿದ್ದೀವಿ. ತಾಯಿ ತೃಪ್ತವಾಗಿ ಎಲ್ಲವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದ್ದಾಳೆ. ಇಲ್ಲಿ ಬಂದಿರತಕ್ಕಂತಹ ಭಕ್ತರಿಗೆ ಮತ್ತು ದೇಶವಾಸಿಗಳೆಲ್ಲ ತಾಯಿ ಆರೋಗ್ಯವನ್ನು ಕೊಡಲಿ ಅಂತೇಳಿ ಭಗವತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತೀವಿ. ಲೋಕ ಸಮಸ್ತ ಸುಖಿನೋ ಭವಂತು, ಮಂಗಲಾನಿ ಭವಂತು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ. ಇಲ್ಲಿ ವಿಶೇಷವಾಗಿ ಆ ತಾಯಿಗೆ ಎಲ್ಲ ವಿಧವಾದಂಥ ಪೂಜೆಗಳನ್ನು ನಾವೆಲ್ಲ ನೆರವೇರಿಸಿದ್ದೇವೆ. ಅಂದರೆ ಆ ತಾಯಿ ಸಂಪ್ರೀತಳಾಗಲಿ, ನಮಗೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ನೀಡಲಿ, ಮನಸ್ಸಿಗೆ ನೆಮ್ಮದಿಯನ್ನು ನೀಡಲಿ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹೇಳುವಂಥ ಉದ್ದೇಶದಿಂದ ಆ ತಾಯಿಯ ಆರಾಧನೆಯನ್ನು ಎಲ್ಲ ಭಕ್ತಾದಿಗಳು ಹಾಗೂ ಕುಲಸ್ಥರು ಹಾಗೂ ಅರ್ಚಕವೃಂದದವರು ಹಾಗೆ ನಾವೆಲ್ಲರೂ ಕೂಡ ಸೇರಿ ಆ ಭಗವತಿಯ ಸೇವೆಯನ್ನು ನಾವು ಮಾಡಿದ್ದೇವೆ. ಇದರಿಂದ ಆ ಸೇವೆಯನ್ನು ಯಾಕೆ ಮಾಡಿದ್ದು ಅಂತ ಕೇಳಿದ್ರೆ, ಸುವೃಷ್ಟಿಯಾಗಲಿ, ಮಳೆ ಬೆಳೆ ಸಮೃದ್ಧಿಯನ್ನು ಆ ತಾಯಿ ನಮಗೆ ಅನುಗ್ರಹವನ್ನು ಮಾಡಲಿ ಹೇಳುವಂಥ ಉದ್ದೇಶದಿಂದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಸ್ವರೂಪಿಯಾಗಿರ್ತಕ್ಕಂತಹ ವಿಶೇಷವಾದಂತಹ ಆ ಚಂಡಿಕಾ ಯಾಗವನ್ನು ಆ ಭಗವತಿಗೆ ನಾವು ಸಮರ್ಪಣೆಯನ್ನು ಮಾಡಿದ್ದೇವೆ. ಹಾಗೆ ನಿನ್ನೆಯಿಂದನೂ ಕೂಡ ಎಲ್ಲ ವಿಧವಾದಂಥ ಶಾಸ್ತ್ರದಲ್ಲಿ ಯಾವ ಪ್ರಕಾರವಾಗಿ ಹೇಳಿದೆಯೋ ಆ ಪ್ರಕಾರವಾಗಿ ಎಲ್ಲ ವಿಧವಾದಂಥ ಪೂಜೆಗಳನ್ನು ತಾಯಿಗೆ ಸಮರ್ಪಣೆಯನ್ನು ಮಾಡಿ ನಾವೆಲ್ಲರೂ ಭಕ್ತಿಯಿಂದ ಆ ತಾಯಿಯಲ್ಲಿ ಬೇಡ್ಕೊಂಡಿದ್ದೇವೆ. ನಮ್ಮ ಕಷ್ಟಗಳನ್ನು ದೂರೀಕರಿಸು ಅಂತೇಳಿ ನಾವೆಲ್ಲ ಬೇಡ್ಕೊಂಡಿದ್ದೇವೆ. ಹಾಗೆ ಆ ತಾಯಿ ನಮ್ಮನ್ನೆಲ್ಲರನ್ನು ಕೂಡ ಅನುಗ್ರಹವನ್ನು ಮಾಡಲಿ. ನಾವೆಲ್ಲ ಹೇಳುವಂಥ ರೀತಿಯಲ್ಲಿ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳುವಂತೆ ಆ ತಾಯಿ ಎಲ್ಲರನ್ನೂ ಕೂಡ ಸುಖವಾಗಿರಲಿ ಅಂಥೇಳಿ ನಾವೆಲ್ಲ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಚಂಡಿಕಾ ಯಾಗವನ್ನು ಶ್ರೀ ಮದ್ದೂರಮ್ಮ ದೇವಸ್ಥಾನದಲ್ಲಿ ನಿನ್ನೆಯಿಂದ ನೆರವೇರಿಸಿದ್ದೀರಿ. ಇವತ್ತು ಪೂರ್ಣಾವತಿ ಮುಗಿದು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಯಾಗವನ್ನು ನಡೆಸ್ಕೊಂಡು ಬರ್ತಾಯಿದ್ದೀರಿ. ಅದರಿಂದ ಈ ದೇಶಕ್ಕೆ ಒಳ್ಳೆಯ ಮಳೆ ಬೆಳೆ ಆಗಲಿ, ಜನ ಸಮೃದ್ಧಿಯಾಗಿ ಬಾಳಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಏಪ್ರಿಲ್ 5, 6 ಮತ್ತು 7ನೇ ತಾರೀಕು ಉಸ್ಕೂರು ಶ್ರೀ ಮದ್ದೂರಮ್ಮ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತದೆ. ಎಲ್ಲರೂ ಕೂಡ ಸಕಾಲಕ್ಕೆ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಕೋರುತ್ತೀನಿ.